the occasion of the 77th Republic Day, the Karnataka unit of the Bharatiya Janata Party marked the celebration with patriotic fervour at its state head office, Jagannath Bhavan, in Malleshwaram, Bangalore. Speaking on the occasion, Legislative Council Opposition Chief Whip N. Ravikumar called for introspection on whether India has truly adopted its own economic, political, social, educational, religious and industrial policies. He said it is a matter of pride that the Prime Minister is striving to fulfill the dreams of freedom fighters. The program began with the hosting of the national flag, followed by the rendition of the national anthem, as party leaders and workers gathered to honor the spirit of the Indian Constitution. Addressing the gathering, former Chief Minister D.V. Sadanand Govda said that India's remarkable progress on the global stage is the result of the governance vision of Prime Minister Narendra Modi. He stated that the Prime Minister's firm resolve towards building a developed India has strengthened the nation economically and socially. Govda highlighted that ನಮ್ಮ ದೇಶಕ್ಕೆ ಆದಂತ ಒಂದು ಆಡಳಿತ ವರ್ಗ ನಮ್ಮ ದೇಶಕ್ಕೆ ಆಗಿರ್ತಕ್ಕಂಥ ಒಂದು ಆಡಳಿತದ ಪದ್ಧತಿಯನ್ನ ನಾವು ಅಳವಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಅಡಿಪಾಯವನ್ನ ಹಾಕಿಕೊಟ್ಟಂತ ಪಿತಾಮಹ ಯಾರು ಅಂತ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಾವು ಸಂವಿಧಾನವನ್ನು ಅಳವಡಿಸಿಕೊಂಡ ಮೇಲೆ ಸಂವಿಧಾನದ ರೀತಿಯಲ್ಲಿ ನಾವು Several senior BJP leaders, office bearers and party workers were present, marking the Republic Day celebrations with unity, patriotism and renewed resolve. ಇದು ಸಂತೋಷದ ಸಂಗತಿ. ಅದೇ ರೀತಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಇರ್ಬೋದು ಅಂತ ಒಂದು ಪವಿತ್ರ ದಿನಗಳು ಅಂತ ನಾನು ಭಾವಿಸ್ತಾ ಇದ್ದೇನೆ. 77ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ನಾಡಿನ ಜನತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಮಗೆಲ್ಲ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಬಂಧುಗಳೇ, ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡ, ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಂತ ಹಿರಿಯರ ಮನಸ್ಸಿನಲ್ಲಿ ಭಾವನೆ. ಭಾರತದ ಯುವ ಪೀಳಿಗೆ ಯಾವತ್ತೂ ಕೂಡ ಗುಲಾಮರಾಗಿ ಇರಬಾರ್ದು, ಅವರು ಸ್ವಾಭಿಮಾನಿಗಳಾಗಿ ಬದುಕಬೇಕು ಮತ್ತು ಸ್ವಾತಂತ್ರ್ಯದ ನಂತರ ಭಾರತ ದೇಶ ಒಂದು ಸಶಕ್ತ ರಾಷ್ಟ್ರವಾಗಿ ಅದು ಮೂಡಿ ಬರಬೇಕು. ಸ್ವಾಭಿಮಾನಿ, ಸಶಕ್ತ, ಸಮೃದ್ಧ ಭಾರತದ ನಿರ್ಮಾಣವೇ ನಮ್ಮ ಗುರಿ ಅಂತ ಹೇಳುವಂತ ಆ ಮಾತನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆದರೆ ದುರ್ದೈವ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ನಮ್ಮ ಸಂವಿಧಾನ ಅದು ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂವಿಧಾನ ಆದ ನಂತರ ಕೂಡ ಭಾರತದ ಆಡಳಿತ ಚುಕ್ಕಾಣಿ ಹಿಡಿದಂತ ಆ ಒಂದು ಸಂದರ್ಭಗಳು ಭಾರತೀಯ ಆ ವ್ಯವಸ್ಥೆಗೆ ಪೂರಕವಾಗಿ ಬರಲಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಿಡಿದಂತ ಹಿರಿಯರ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಒಂದು ಕಾಲಘಟ್ಟದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಪ್ರಾಯಶಃ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ದೇಶದ ಸಂಸ್ಕೃತಿ ಸಂಸ್ಕಾರದ ಆಧಾರದಲ್ಲಿ ಸ್ವದೇಶಿ ನೀತಿಗಳನ್ನು ಅಳವಡಿಸಿಕೊಂಡು ಭಾರತ ಒಂದು ಸ್ವಾಭಿಮಾನಿ ಭಾರತ ಆಗಬೇಕು ಅಂತ ಹೇಳುವಂತ ಪ್ರಯತ್ನ ಪಟ್ಟದನ್ನು ನಾವೆಲ್ಲ ಜ್ಞಾಪಿಸಿಕೊಳ್ಬೇಕಾಗಿದೆ. ಕಳೆದ 10-12 ವರ್ಷಗಳಲ್ಲಿ ನಾವು ನೋಡಿದ್ದೇವೆ, ಏನು ಹಿರಿಯರ ಪರಿಕಲ್ಪನೆಯ ಭಾರತ ಅದು ನಡೀತಾ ಇದೆ. ಇವತ್ತು ಸಶಕ್ತ ಭಾರತ, ಇವತ್ತು ದೆಹಲಿಯಲ್ಲಿ ನಡೆಯುವಂತಹ ಪಿರಿಯಡ್ ನಲ್ಲಿ ಭಾರತದ ಶಕ್ತಿ ಸಾಮರ್ಥ್ಯದ ಪ್ರದರ್ಶನ ಜಗತ್ತಿಗೆ ಮಾಡುವಂತದ್ದು ಆಗ್ತಾ ಇದೆ. ನೂರಾರು ರಾಷ್ಟ್ರಗಳಿಂದ ಇವತ್ತು ಜನ ಬಂದು ಭಾರತದ ಶಕ್ತಿಯನ್ನು ನೋಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಭಾರತ ಮುಂದಿದೆ. ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ, ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾ ಇದೆ. ಇವತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳ್ತಾ ಇದೆ, GDP ಗ್ರೋತ್ ಅಂದ್ರೆ ಒಂದು ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಅದು ಭಾರತದಲ್ಲಿ ಆದಷ್ಟು ಇತರೆ ಯಾವುದೇ ರಾಷ್ಟ್ರದಲ್ಲಿ ಆಗುವುದಿಲ್ಲ ಅಂತ ಹೇಳುವಂಥದ್ದು ನಾವೆಲ್ಲ ಕಂಡಿದ್ದೇವೆ. ಪ್ರತಿಯೊಂದರಲ್ಲೂ ಸ್ವಾಭಿಮಾನಿಗಳಾಗ್ತಾ ಇರುವಂತದ್ದು. ಕೃಷಿಕರನ್ನೇ ತಗೊಳ್ಳಿ, ಹಾಲು ಉತ್ಪಾದನೆಯಲ್ಲಿ ಜಗತ್ತಿನ ನಂಬರ್ 1 ರಾಷ್ಟ್ರ ಭಾರತ ಅಂತ ಹೇಳಿಕ್ಕೆ ಹೆಮ್ಮೆ ಆಗ್ತಾ ಇದೆ ನಮ್ಗೆ. ಇವತ್ತು ನಮ್ಮ ಪ್ಲಾಂಟೇಶನ್ ಕ್ರಾಪ್ಸ್, ಮಾವಿನ ಹಣ್ಣು ಇರ್ಬೋದು, ಕಡಲೆ ಮತ್ತೊಂದು ಇರ್ಬೋದು, ಆಹಾರ ಉತ್ಪನ್ನಗಳಿರ್ಬೋದು,
ಮಿಡ್ಲ್ ಈಸ್ಟ್ ಏಷ್ಯಾದಲ್ಲಿರುವಂತಹ ಎಲ್ಲರಿಗೂ ಕೂಡ ಸರಬರಾಜು ಮಾಡುವಂತ ರಾಷ್ಟ್ರ ಅದು ಭಾರತವಾಗಿ ಪರಿವರ್ತನೆ ಆಗ್ತಾ ಇರುವಂತದ್ದು. ವೈಜ್ಞಾನಿಕ ಕ್ಷೇತ್ರದಲ್ಲಿ ನೀವು ನೋಡಿ, ಚಂದ್ರಯಾನಕ್ಕೆ ಬಾಕಿ ರಾಷ್ಟ್ರಗಳು ಪೈಪೋಟಿ ಮಾಡಿದ್ರು ಕೂಡ ಭಾರತದ ಮುಂಚೂಣಿಯಲ್ಲಿದ್ದುದನ್ನು ನೀವು ಕಂಡಿದ್ದೀರಿ. ಇವತ್ತು ನಮ್ಮ ದೇಶದ ಆರ್ಥಿಕ ಪ್ರಗತಿ ಅತ್ಯಂತ ಅದ್ಭುತವಾಗಿರುವುದಕ್ಕೆ ಆ ಹಿರಿಯರ ಕಲ್ಪನೆಯ ಭಾರತದ ಆ ಒಂದು ವಿಕಸಿತ ಭಾರತದ ನಿರ್ಮಾಣಕ್ಕೆ ಪಣತೊಟ್ಟಂತ ನರೇಂದ್ರ ಮೋದಿ ಅವರು ತೆಗೊಳ್ತಾ ಇರುವಂತಹ ಆಡಳಿತ ಸೂತ್ರಗಳೇ ಕಾರಣ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದ್ರು, ಈ ದೇಶದ ಪ್ರಗತಿಯ ನಾನು ಪ್ರಧಾನಮಂತ್ರಿಯಾಗಿ ಅಲ್ಲ, ಪ್ರಧಾನ ಸೇವಕನಾಗಿ ಒಂದು ಹೆಜ್ಜೆ ಮುಂದೆ ಇಡ್ತೀನಿ. ನನ್ನ ಜೊತೆ ಈ ದೇಶದ 140 ಕೋಟಿ ಜನ ಕೂಡ ಒಂದೊಂದು ಹೆಜ್ಜೆ ಮುಂದೆ ಇಡಿ. ಏಕಕಾಲಕ್ಕೆ 140 ಕೋಟಿ ಹೆಜ್ಜೆಗಳನ್ನು ಮುಂದೆ ಇರುವಂತ ಆ ಒಂದು ಕೆಲಸ ಈ ದೇಶದಲ್ಲಿ ಆಗ್ತದೆ ಅಂತ ಹೇಳುವಂತ ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದರು. ಪ್ರಾಯಶಃ ಈ ದಿನ ಆ ರೀತಿಯ ಒಂದು ತೀರ್ಮಾನಗಳನ್ನು ನಾವೆಲ್ಲ ತಗೊಳ್ಬೇಕಾದಂತ ದಿನ ಅಂತ ಭಾವಿಸ್ತಾ ಇದ್ದೇವೆ. ಈ ದೇಶವನ್ನ ಸುಮಾರು 50 ವರ್ಷಗಳಿಂದ ಮೇಲ್ಪಟ್ಟು ಆಡಳಿತ ಮಾಡಿದಂತವರು ಇವತ್ತು ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇರುವಂತದ್ದು ನಾವು ನೋಡ್ತೇವೆ. ರಾಜ್ಯದಲ್ಲಿ ನಡೆದಂತಹ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವುದೋ ಒಂದು ಸಂವಿಧಾನದ ಬದ್ಧವಾದಂತಹ ವೇದಿಕೆಯನ್ನ ರಾಜ್ಯಪಾಲರನ್ನು ದುರುಪಯೋಗ ಪಡಿಸಲಿಕ್ಕೆ ಬೇಕಾದಂತ ಪ್ರಯತ್ನಗಳನ್ನು ಮಾಡ್ತಾರೆ. ಸಂವಿಧಾನದಲ್ಲಿರುವಂತಹ ಬೇರೆ ಬೇರೆ ವಿಚಾರದ ಆಧಾರದಲ್ಲಿ ರಾಜ್ಯಪಾಲರು ಮಾಡಬೇಕಾದಂತ ಭಾಷಣದಲ್ಲಿ ಒಂದು ದೂಷಣೆ ಭಾಷಣ ಆಗಬೇಕು, ಒಂದು ರೀತಿ ವೆಂಜನ್ಸ್ ಪಾಲಿಟಿಕ್ಸ್ ಮಾಡುವಂತ ರಾಜಕಾರಣ ಆಗಬೇಕು ಅಂತ ಹೇಳುವಂತ ಆ ಕೆಟ್ಟ ಸಂಪ್ರದಾಯವನ್ನು ಹಾಕುವುದನ್ನ ಇಡೀ ರಾಜ್ಯದ ಜನ ಖಂಡಿಸಬೇಕಾದಂತಹ ದಿನ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಶಕ್ತಿ ಎಷ್ಟರ ಮಟ್ಟಿಗೆ ಮುಂದುವರಿದಿದೆ ಅಂತ ಹೇಳಿದ್ರೆ, ಅರಾಜಕತೆಯ ದೇಶ ಆಗಿತ್ತು, ಭಯೋತ್ಪಾದಕರ ದೇಶ ಆಗಿತ್ತು, ಇವತ್ತು ನಕ್ಸಲರ ಅಟ್ಟಹಾಸ ಮೆರೆಯುತ್ತಾ ಇತ್ತು. ಕಳೆದ 10-12 ವರ್ಷಗಳಲ್ಲಿ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಇಡೀ ಜಗತ್ತಿಗೆ ತೋರಿಸಿಕೊಟ್ಟು ಭಯೋತ್ಪಾದನಾ ನಿರ್ಮೂಲನದಲ್ಲಿ ಭಾರತ ದೇಶ ಪ್ರಥಮ ಅಂತ ಹೇಳುವಂತದನ್ನು ತೋರಿಸಿಕೊಟ್ಟಿದ್ದಾರೆ. ನಕ್ಸಲ್ ನಿಗ್ರಹದಲ್ಲಿ ಮುಂಚೂಣಿಯಲ್ಲಿ ಇರುವುದನ್ನು ನಾವು ಕಂಡಿದ್ದೇವೆ. ನಾವು ಇವತ್ತು ಮೋದಿಯವರೊಂದಿಗೆ ಹೆಜ್ಜೆ ಹಾಕುವಂತ ಕೆಲಸ ಎಲ್ಲವೂ ಕೂಡ ನಮ್ಮ ಭವಿಷ್ಯಕ್ಕಾಗಿ, ಯಾವುದೋ ಒಂದು ರಾಜಕೀಯ ಪಕ್ಷ, ಯಾವುದೋ ಒಂದು ಆಡಳಿತ ಇರುವವರ ಭವಿಷ್ಯಕ್ಕಾಗಿ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಆ ನಮ್ಮ ಸಂವಿಧಾನವನ್ನ ಅದರ ಆಧಾರದಲ್ಲಿ ನಡೆಯುವಂತಹ ವಿಚಾರಗಳನ್ನ ಯಾರು ಅನುಷ್ಠಾನ ಮಾಡ್ತಾರೋ ಅವರ ಜೊತೆ ಹೆಜ್ಜೆಗೆ ಹೆಜ್ಜೆ ಕೊಟ್ಟು ಮುಂದೆ ಹೋಗುವಂತಹ ಕೆಲಸ ಕಾರ್ಯಗಳನ್ನು ಮಾಡೋಣ. 72ನೆಯ ನಮ್ಮ ಈ ಒಂದು ಪ್ರಜಾತಂತ್ರದ ದಿನ ಇದೊಂದು ಅತ್ಯಂತ ಶುಭ ದಿನವಾಗಿ ಮೂಡಿ ಬರಲಿ. 2047ಕ್ಕೆ ಏನು ವಿಕಸಿತ ಭಾರತ ಜಗತ್ತಿನ ಅತ್ಯಂತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮುಂಚೂಣಿಯ ರಾಷ್ಟ್ರವಾಗಿ ಪರಿವರ್ತನೆ ಆಗುತ್ತೆ. ನಾವೆಲ್ಲ ಕೈಜೋಡಿಸೋಣ ಅಂತ ಹೇಳಿ ನಮಗೆಲ್ಲ ಶುಭ ಹಾರೈಕೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧ್ವಜಾರೋಹಣವನ್ನು ನೆರವೇರಿಸಿ ವಿಕಸಿತ ಭಾರತ ನಿರ್ಮಾಣ ಮಾಡಲು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೈಗೊಂಡಿರುವಂತಹ ಕಾರ್ಯವನ್ನ ಆಚರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸನ್ಮಾನ್ಯ ವಿ ಸದಾನಂದ ಗೌಡರಿಗೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದ ಶ್ರೀಯುತ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರುಗಳಿಗೆ ಮತ್ತು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರುಗಳು ಮತ್ತು ಎಲ್ಲ ಹಿರಿಯರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ, ಮಾಧ್ಯಮದವರಿಗೆ ಧನ್ಯವಾದಗಳನ್ನು. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಾಲಯದ ಧ್ವಜಾರೋಹಣದ ನಂತರ ಇಡೀ ನಾಡಿನ ಜನತೆಗೆ ನಾವೆಲ್ಲರೂ ಸಮರ್ಪಿಸ್ತಾ ಇದ್ದೀವಿ. ಪ್ರಾಯಶಃ ಇದೊಂದು ಅತ್ಯಂತ ಸವಾಲಿನ ದಿನ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಆಂತರಿಕವಾಗಿರುವಂಥ ಭದ್ರತೆಯ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ತಗೊಂಡಂಥ, ಗೃಹ ಮಂತ್ರಿಯವರು ತಗೊಂಡಂಥ ನಿಲುವಿಂದ ನಾವೆಲ್ಲ ನಿರ್ಭೀತರಾಗಿ ಬದುಕುವಂಥ ಒಂದು ದಿನಗಳು ಬಂದಿವೆ. ಆದರೆ ಬಾಹ್ಯವಾಗಿ ನಮ್ಮ ಹಿತಶತ್ರುಗಳು ನಮ್ಮ ಮುತ್ತೆಲ್ಲ ತುಂಬಿರುವಂಥದ್ದು. ಯಾರಿಗೆ ಒಂದು ಅವರ ಸ್ವತಂತ್ರ ರಾಷ್ಟ್ರ ಮಾಡಿಕೊಟ್ಟವ ಅವರೇ ಈಗ ನಮ್ಮ ವಿರುದ್ಧ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಒಂದು ದುರ್ದೈವದ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ಬಾಹ್ಯವಾದಂಥ ಸವಾಲನ್ನು ಎದುರಿಸುವಂಥ ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ. ಭಾರತ ದೇಶದ ನಾಯಕತ್ವ ವಹಿಸಿದಂಥ ಪ್ರಧಾನಮಂತ್ರಿ ಮೋದಿ ಅವರಿಗಿದೆ. ಆದರೆ ಜನ ಅವರ ಜೊತೆ ಹೆಜ್ಜೆ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಲವಾರು ಜನ ನಮ್ಮ ರಾಷ್ಟ್ರದಲ್ಲಿರುವಂಥ ವಿವಿಧ ಹುದ್ದೆಗಳನ್ನು ಹೊಂದಿದವರೇ,
ಭಾರತ ದೇಶದ ಬಗ್ಗೆ ಅಪಚಾರಗಳನ್ನು ಮಾಡ್ತಾ ಇರುವಂಥದ್ದು ಪರೋಕ್ಷವಾಗಿ ಈ ರೀತಿಯ ವಿರೋಧಿಗಳಿಗೆ ಕುಮ್ಮಕ್ಕು ಕೊಟ್ಟಂತ ಒಂದು ರಾಜನೀತಿ ಆಗಿರ್ತದೆ. ಇದನ್ನು ನಾವೆಲ್ಲ ಖಂಡನೆ ಮಾಡಬೇಕು. ದೇಶದ 140 ಕೋಟಿ ಜನರು ಕೂಡ ಇವತ್ತಿನ ಈ ದಿವಸ ಇಂಥ ಕೆಟ್ಟ ಕಾರ್ಯಗಳನ್ನು ಮಾಡುವಂಥವರನ್ನ ಬಹಿಷ್ಕಾರ ಮಾಡಬೇಕು ಮತ್ತು ಈ ದೇಶದ ಸಮಗ್ರತೆಗೆ, ದೇಶದ ಭದ್ರತೆಗೆ, ಈ ದೇಶದ ವಿಕಸಿತ ಭಾರತ ನಿರ್ಮಾಣಕ್ಕೆ ನಾವೆಲ್ಲರ ಕಟಿಬದ್ಧರಾಗಬೇಕು ಅಂತ ಹೇಳುವಂತ ಕರೆಯನ್ನು ನಾವು ಕೊಡ್ತಾ ಇದ್ದೀವಿ. ಸರ್, ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ 400 ಕೋಟಿಯ ಹಣ ನಾಪತ್ತೆಯಾಗಿದೆ, ಕಿಡ್ನಾಪ್ ಆಗಿದೆ ಅನ್ನೋದು. ಇದು ಕಾಂಗ್ರೆಸ್ ಸೇರಿದ್ದು ಅನ್ನುವಂಥ ಆರೋಪವನ್ನ ಮಹಾರಾಷ್ಟ್ರ ಸಿಎಂ ಮಾಡ್ತಾ ಇದ್ದಾರೆ, ರಾಜ್ಯ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಇದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿಗಳಿಲ್ಲ. ಆದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂಥದ್ದು, ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸ್ಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಆಂಧ್ರ ಪ್ರದೇಶದ ಚುನಾವಣೆ ಇರ್ಬೋದು, ಅಥವಾ ಹಿಮಾಚಲ್ ಪ್ರದೇಶದ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆಗೆ ಒಂದು ರೀತಿಯಲ್ಲಿ ATM ಆಗಿ ಕರ್ನಾಟಕವನ್ನು ಮಾಡಿ ಅಲ್ಲಿಂದ ಹಣ ದೋಚಿ ಕಳಿಸ್ಕೊಡುವಂಥದ್ದು ನಾವು ಕಂಡಿದ್ದೇವೆ. ಬಹುಶಃ ಆ ಸಂದರ್ಭದಲ್ಲಿ ಕಲೆಕ್ಷನ್ ಮಾಡಿದ್ದು ಇದು ಬಹುಶಃ ಎಲ್ಲೋ ಒಂದು ಕಡೆ ತಗೊಂಡೋಗ್ಲಿಕ್ಕೆ ಆಗದೆ ಈ ಹಂತಕ್ಕೆ ಬಂದಿರಬಹುದೇನೋ ಅಂತ ಹೇಳುವಂಥ ಸಂಶಯ ಇದೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲ ಸತ್ಯ ಸಂಗತಿಗಳು ಇನ್ವೆಸ್ಟಿಗೇಷನ್ ಆದಮೇಲೆ ಬರ್ತದೆ. ಆಮೇಲೆ ಇದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ. ವಿದೇಶಿ ಮಹಿಳೆಯ ಅತ್ಯಾಚಾರ ಆಗಿದೆ. ಸಂಸದ ಯತ್ನಾಳ್ ಅವರು ಇದೊಂದು ಸಣ್ಣ ಘಟನೆ, ಸಣ್ಣ ಇದು ವಿಚಾರವಾಗಿ ಮಾತನಾಡಿದ್ದಾರೆ. ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅಲ್ಲ, ಇಂಥದ್ದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು. ದೇಶದ ಆಂತರಿಕವಾದಂಥ ವಿಚಾರದಲ್ಲಿ ಕೂಡ ನಾವು ಬಲವಾಗಿ ನಿಲ್ಲುವಂಥದ್ದು ಮಾಡಬೇಕು. ವಿದೇಶಿ ಮಹಿಳೆಯರು ಅಥವಾ ವಿದೇಶಿಗರ ಪ್ರವಾಸಿಗರ ಮೇಲೆ ನಡೀತಾ ಇರುವಂಥ ಯಾವುದೇ ಪ್ರಕರಣಗಳಿರ್ಬೋದು, ಅತ್ಯಾಚಾರ ಇರ್ಬೋದು, ಬೇರೆ ಇರ್ಬೋದು, ಇದನ್ನು ಗಂಭೀರವಾಗಿ ಪರಿಗಣಿಸುವಂಥದ್ದನ್ನು ಪ್ರಧಾನಮಂತ್ರಿಯವರು ಖಂಡಿತವಾಗಿ ಮಾಡ್ತಾರೆ. ನಾವು ಕೂಡ ಇದನ್ನು ಅತ್ಯಂತ ಪ್ರಬಲವಾಗಿ ಖಂಡಿಸ್ತಾ ಇದ್ದೀವಿ. ರಾಜೀವ್ಗೌಡ ಬಂಧನ ಆಗಿಲ್ಲ. ಸೊ ಅನೇಕ ಬಿಜೆಪಿ ಶಾಸಕರಾಗಿರ್ಬೋದು ಅಥವಾ ಈ ರೀತಿ ಪ್ರಮುಖವಾಗಿ ನೋಡೋದಾದ್ರೆ ಅರ್ಧ ಗಂಟೆಯಲ್ಲಿ ಬಂಧನ ಮಾಡ್ತಾರೆ. ಆದರೆ ರಾಜೀವ್ಗೌಡ ವಾರಗಟ್ಟಲೆ ಆದ್ರೂ ಕೂಡ ಇನ್ನೂ ಬಂಧನ ಆಗಿಲ್ಲ ಅನ್ನೋದು, ಅಂದ್ರೆ ಸೀರಿಯಸ್ ಆಗಿ ತಗೊಂಡಿಲ್ಲ ಗೃಹ ಇಲಾಖೆ. ಕಾಂಗ್ರೆಸ್ ಗೂಂಡಾಗಿರಿಯನ್ನ ಪ್ರಚೋದನೆ ಮಾಡ್ತಾ ಇರುವಂಥದ್ದು ಅಂತ ಹೇಳಿ ನಾವು ಎಲ್ಲವನ್ನೂ ನೋಡಿದ್ದೇವೆ. ವಿಧಾನಸೌಧದ ಒಳಗೆ ರಾಜ್ಯಪಾಲರನ್ನೇ ಒಂದು ರೀತಿಯಲ್ಲಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗುವಂಥ ಗೂಂಡಾಗಿರಿ ಮಾಡುವವರು ಅವರ ಶಿಷ್ಯಂದಿರನ್ನು ಮಾರ್ಗದಲ್ಲಿ ಬೆಳೆಸ್ತಾರೆ ಮತ್ತು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇದಕ್ಕೆಲ್ಲ ಜನರೇ ಉತ್ತರ ಕೊಡಬೇಕು. ಆದಷ್ಟು ಶೀಘ್ರವಾಗಿ ಇಂಥ ಸರ್ಕಾರಗಳು ಹೋಗಬೇಕು ಅಂತ ಹೇಳುವಂಥ ಆಗ್ರಹ ಜನರ ಮನಸ್ಸಲ್ಲಿದೆ. ಥ್ಯಾಂಕ್ ಯು ಸರ್. ಇವತ್ತು ಇಡೀ ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವದ ಹಬ್ಬವನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ, ಖುಷಿಯಿಂದ, ಹೆಮ್ಮೆಯಿಂದ ಆಚರಿಸ್ತಾ ಇದ್ದೇವೆ. ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಈ ಒಂದು ರಾಷ್ಟ್ರೀಯ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಭಾರತ ಪ್ರಪಂಚದ 4ನೇ ಬಲಿಷ್ಠ ರಾಷ್ಟ್ರವಾಗಿ ಆರ್ಥಿಕವಾಗಿ ಮತ್ತು ರಕ್ಷಣಾ ವಿಷಯದಲ್ಲಿ ಹೊರಹೊಮ್ಮುತ್ತಾ ಇದೆ. ಇವತ್ತು ಅನೇಕ ಜನ ಯುರೋಪ್ ರಾಷ್ಟ್ರದಿಂದ ಭಾರತದ ಈ ಒಂದು ಗಣರಾಜ್ಯೋತ್ಸವದ ಹಬ್ಬಕ್ಕೆ ಕೇಂದ್ರ ಸರ್ಕಾರದ ಯೋಜನೆಯಂತೆ ದೆಹಲಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ದೇಶದ ಈ ಒಂದು ರಾಷ್ಟ್ರೀಯ ಹಬ್ಬಕ್ಕೆ ಒಂದು ಗರಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇದ್ದಾರೆ. ಹೇಗೆ ಕೇಂದ್ರ ಸರ್ಕಾರ ಒಂದು ಸುಶಾಸನವನ್ನ ನಮ್ಮ ದೇಶದಲ್ಲಿ ಜಾರಿಗೊಳಿಸ್ತಾ ಇದೆ, ಹೇಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಕೈಗಾರಿಕೆ ವಿಚಾರದಲ್ಲಿ, ರಕ್ಷಣೆಯ ವಿಚಾರದಲ್ಲಿ ಒಂದು ಸ್ವಾವಲಂಬಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತಾ ಇದೆ. ಇವತ್ತು ರಕ್ಷಣೆಯ ವಿಷಯದಲ್ಲಿ 4ನೇ ಪ್ರಬಲ ರಾಷ್ಟ್ರ, ಆರ್ಥಿಕವಾಗಿ ಭಾರತ 4ನೇ ಪ್ರಬಲ ರಾಷ್ಟ್ರ. ಅಮೆರಿಕ, ಚೈನಾ ನಮ್ಮ ಭಾರತದ ಒಳಗಡೆ ಕಂಪನಿಗಳನ್ನ ಪ್ರಾರಂಭಿಸಬೇಕು. ಆ ಹಿನ್ನೆಲೆಯಲ್ಲಿ ತುದಿಗಾಲಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿಜಿಯವರ
ಸ್ವಾಗತವನ್ನ ಅವರು ಬಯಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಇದ್ದಾಗ ಭಾರತ ಇತ್ತೀಚೆಗೆ ಒಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿಯನ್ನ ತರ್ತಾ ಇದೆ. ಆದರೆ ನಮ್ಮ ದೇಶದ ದುರ್ದೈವ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ 77 ವರ್ಷಗಳು ಸಂದ್ರೂ ಕೂಡ ನಮ್ಮ ದೇಶದ ಪ್ರತಿಪಕ್ಷ ಆಡಳಿತದ ಇವತ್ತಿನ ವ್ಯವಸ್ಥೆಗೆ ಒಗ್ಗಿಕೊಳ್ತಾ ಇಲ್ಲ. ಆಡಳಿತ ಪ್ರಬಲ ಆಗೋದಕ್ಕೆ, ಸುಶಾಸನ ಜಾರಿ ಆಗೋದಕ್ಕೆ ನಮ್ಮ ದೇಶದ ಪ್ರತಿಪಕ್ಷವೇ ಅಡ್ಡಗಾಲಾಗಿ ಇವತ್ತು ಒಂದ್ ರೀತಿ ದೇಶದ ವಿರುದ್ಧವಾಗಿ ನಡ್ಕೊಳ್ತಾ ಬಹಳ ಏನು ಚಿಂತನಾತ್ಮಕವಾಗಿರ್ತಕ್ಕಂಥ ವಿಚಾರ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ತೆಗೆದುಕೊಳ್ಳಿ, ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಹೋಗಿ ಭಾರತದ ವಿರುದ್ಧ ಅವಹೇಳನದ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ನೋಡ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಗವರ್ನರ್ ಅವರು ಭಾಷಣವನ್ನ ಮಾಡಿ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಅವರಿಗೇನೆ ಧಿಕ್ಕಾರ ಹೇಳ್ತಕ್ಕಂಥ ಪ್ರತಿಪಕ್ಷ ಏನು ಆಡಳಿತ ಪಕ್ಷ. ಪ್ರತಿಪಕ್ಷ ಆದ್ರೆ ಒಂದ್ ರೀತಿ ಯೋಚನೆ ಮಾಡಬಹುದಾಗಿತ್ತು. ಆದ್ರೆ ಆಡಳಿತ ಪಕ್ಷದ ಸದಸ್ಯರೇನೆ ಒಬ್ಬ ಸಂವಿಧಾನದ ಮುಖ್ಯಸ್ಥರ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರ್ತಕ್ಕಂಥದ್ದು, ಸಂವಿಧಾನದ ಮುಖ್ಯಸ್ಥರಿಗೇನೆ ವಾರ್ನ್ ಮಾಡ್ತಕ್ಕಂಥ ಒಂದು ನಡವಳಿಕೆಯನ್ನ ತೋರಿಸ್ತಾ ಇರ್ತಕ್ಕಂಥದ್ದು ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನೂ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು, ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಈ ಉದಾಹರಣೆಗೆ ರಾಜೀವ್ ಗೌಡ ಅಂತಕ್ಕಂಥವ್ರು ಒಬ್ಬ ಮಹಿಳಾ ಅಧಿಕಾರಿಗೆ ಇಷ್ಟೊಂದು ಅವಹೇಳನ ಮಾಡಿದ್ರು ಕೂಡ 15 ದಿವಸ ಆಗಿದ್ರು ಕೂಡ ಅವಹೇಳನ ಮಾಡಿ ಇನ್ನೂ ಕೂಡ ಬಂಧನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಅದೇ ರೀತಿ ನಮ್ಮ ಕೊಪ್ಪಳದ ಸಂಸತ್ ಸದಸ್ಯರು ಒಬ್ಬ ವಿದೇಶಿ ಮಹಿಳೆಯ ಹತ್ಯೆ ಆದ್ರೂ ಕೂಡ, ವಿದೇಶ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದ್ರು ಕೂಡ ಇದೊಂದು ಸಣ್ಣ ಘಟನೆ ಅಂತ ಹೇಳಿ ಕೈ ತೊಳ್ಕೊಳ್ತಕ್ಕಂಥದ್ದು ನಿಜಕ್ಕೂ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು, ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ನೆಲಕಚ್ಚಿ ಹೋಗಿದೆ. ಎಲ್ಲಿ ಬೇಕಂದ್ರೆ ಅಲ್ಲಿ ಡ್ರಗ್ಸ್ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ನೆಲಕಚ್ಚಿ ಹೋಗಿದೆ, ಪೊಲೀಸ್ ವ್ಯವಸ್ಥೆ ವಿಫಲ ಆಗಿದೆ. ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸಿಗುತ್ತೆ, ಮಹಾರಾಷ್ಟ್ರದ ಪೊಲೀಸರು ಬಂದು ಅದನ್ನು ಹಿಡಿತಾರೆ. ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ನೀವೇನ್ ಮಾಡ್ತಾ ಇದ್ದೀರಿ ಅಂತೇಳಿ ಮುಖ್ಯಮಂತ್ರಿಗಳೇ ಕೇಳ್ತಾ ಇದ್ದಾರೆ. ಅಷ್ಟೊಂದು ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಬಿಗಿ ತಪ್ಪಿ ಹೋಗಿದೆ. ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಯಾಕೆ ಇನ್ನೂ ಬಂಧಿಸಿಲ್ಲ ರಾಜೀವ್ ಗೌಡನ್ನ ಅಂತೇಳಿ. ಅಂದ್ರೆ ಸರ್ಕಾರದ ಆಡಳಿತ ಮುಖ್ಯಮಂತ್ರಿಗಳ ಕೈಯಲ್ಲಿ ನಿಯಂತ್ರಣದಲ್ಲೇ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳೇ ಒಪ್ಕೊಳ್ತಾ ಇದ್ದಾರೆ. ಈ ರೀತಿ ದುರಂತದ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆ ತಲುಪಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಖಾರವಾಗಿ ಖಂಡಿಸುತ್ತೆ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ.